ಹೇಳು. ಹಾಯ್ ಫ್ರೆಂಡ್ಸ್. Welcome back to ಅವರ್ ಚಾನಲ್. ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಧೃತಿ ಇವತ್ತು ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ. ಅವಳು ವಿಡಿಯೋ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ಕೆಲವೊಂದಿಷ್ಟು ವೀಡಿಯೋಸ್ನ ನೋಡಿ ಅವಳು ಆ ವಿಡಿಯೋಸ್ಗೆ ಫ್ಯಾನ್ ಆಗಿ ಅವಳು ತಾನು ಕೂಡ ಈ ಥರ ಮಾಡಬೇಕು ಅಂತ ಆಸೆ ಪಟ್ಲು. ಅದಕ್ಕೋಸ್ಕರ ಶುರು ಮಾಡಿದ್ದೀವಿ. ಬನ್ನಿ, ಇವಾಗ ನಮ್ಮ ಧೃತಿ ಮತ್ತು ಅವ್ರ ತಂಗಿ ಚೋಟಾ ಧೃತಿ ಇಬ್ಬರು ಸೇರಿಬಿಟ್ಟು ನಮ್ಮ ಮನೆಗೆ ಬಂದಿದ್ದಾರೆ. ಸೊ ಇವ್ರ ಜೊತೆ ನಮ್ಮ ದಿನ ಹೇಗೋಗುತ್ತೆ, ಹಾಗೆ ನಮ್ಮ ದಿನಗಳ ಜೊತೆಗೆ ಇವರು ಹೇಗಿರ್ತಾರೆ ಅಂತ ನೋಡ್ತಾ ಹೋಗೋಣ. ಕಂಪ್ಲೀಟ್ ಲಾಗ್ನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಇನ್ನು ಮುಂದೆ ಇವ್ರ ಜೊತೆ ನಾವು ಲಾಗಲ್ಲಿ ಬರ್ತಾ ಇರ್ತೀವಿ. ಸೊ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ನಮಗೂ ಸಪೋರ್ಟ್ ಮಾಡಿ. ಸೊ ಆಫ್ಟರ್ TET ಅನ್ನೋ ವೀಡಿಯೋಸ್ನ ಮತ್ತೆ ಹಾಕ್ತಾ ಇದ್ದೀನಿ. ಸೊ ಇಷ್ಟು ದಿನ TET ಇದ್ದಿದ್ದಕ್ಕೋಸ್ಕರ ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಸೊ ಆದರೆ ವೀಡಿಯೋಸ್ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆ ಡೈಲಿ ಶೇರ್ ಮಾಡ್ತಾ ಹೋಗ್ತೀನಿ, ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು. ಸೊ ದಯವಿಟ್ಟು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ತಾ ಹೋಗಿ, ಸ್ಕಿಪ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಕೂಡ ಮರಿಬೇಡಿ. ನಮ್ಮ ಚೋಟಾ ಧೃತಿ ಇಲ್ಲಿ ಮಲಗಿದ್ದಾಳೆ. ಚೋಟಾ ಧೃತಿ ನನ್ನ ಮೇಲೆ ಮಲಗಿದ್ದಾಳೆ. ಸೊ ಇವಾಗ ಸ್ನಾನ ಮಾಡಿ ಮಲಗಿ ಎದ್ದಿದ್ದಾಯಿತು. ಈಗ ಲಾಗ್ನ ಶುರು ಮಾಡೋಣ ಅಂತ ಕೇಳಿದ್ದಕ್ಕೆ ನಾನು ಅವಳನ್ನು ಕರ್ಕೊಂಡು ಮಾಡಬೇಕು ಅಂತ ಅಂದ್ಕೊಂಡ್ವಿ. ನಮ್ಮ ಧೃತಿ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾಳೆ. ಸೊ ಬನ್ನಿ, ಇವತ್ತಿನ ದಿನ ಹೇಗೋಗುತ್ತೆ ಅಂತ ನೋಡ್ತಾ ಹೋಗೋಣ. ಹೇಳು, ನೋಡಿ ಪೂರ್ತಿ ವಿಡಿಯೋ ನೋಡಿ, ಹೇಳು ಪೂರ್ತಿ ವಿಡಿಯೋ ನೋಡಿ, ಸಪೋರ್ಟ್ ಮಾಡಿ. ಓಕೆ. ಸೊ ಬನ್ನಿ, ಇವತ್ತು ನಿಮಗೆ ಹೊಸ ಕಲೆಕ್ಷನ್ಸ್ ಕೂಡ ಬಂದಿದೆ. ಇಲ್ಲಿದೆ. ನಾವು ಇದು TET ಎಕ್ಸಾಮ್ ಆಗಿ ಬಂದಿದ್ದ ನಂತರ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಬ್ಯಾಗು ಕೂಡ ಅಲ್ಲೇ ಇಟ್ಟಿದ್ದೀವಿ. ಊರಿಗೆ ಹೋಗಿ ಬಂದು ಎಲ್ಲ ಹಾಗೇ ಇದೆ. ಸೊ ನಂತರದಲ್ಲಿ ಸೀರೆ ಯಾವೆಲ್ಲ ತರಿಸಿದ್ದೀನಿ ಹೊಸದಾಗಿ ಅಂತ ತೋರಿಸ್ತೀನಿ ನಿಮಗೆ. ಸೊ ಸಾಕಷ್ಟು ಕಲೆಕ್ಷನ್ಸ್ ಇದೆ. ಸೊ ಇನ್ನು ಮುಂದೆ ವೀಡಿಯೋಸ್ ಕೂಡ ಬರ್ತಾ ಹೋಗುತ್ತೆ. ಯಾವುದೆಲ್ಲ ಬೇಕು ಹಾಗೆ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಬುಕ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ವಿಡಿಯೋ ಕಾಲ್ ಫೆಸಿಲಿಟಿ ಕೂಡ ಇರುತ್ತೆ. ಯಾವುದಾದ್ರೂ ಬೇಕಿದ್ದರೆ ನೀವು ವಿಡಿಯೋ ಕಾಲ್ ಮುಖಾಂತರ ಕಂಪ್ಲೀಟಾಗಿ ಸಾರಿಯನ್ನು ನೋಡಿ ಬೈ ಮಾಡ್ಬೋದು. ಚಿನ್ನಿ, ಅವು ಸಾರಿ ತೊಗೊಂಬರ್ತಿ ಒಂದೊಂದೇ ತೋರಿಸೋಣ. ನೀನು ತೋರಿಸ್ದೆ? ನೋಡೋಣ ಅಂತೇಳಿ. ನೋಡಿ, ನಮ್ಮ ಧನ್ಯ ಮಲಗಿದ್ದಾಳೆ. ಚೋಟಾ ಧೃತಿ ಇವಳು. ಫೇಸ್ ಇನ್ನೂ ರಿವೀಲ್ ಮಾಡಲ್ಲ. ನಿಮ್ಮ ಜೊತೆ ಸ್ವಲ್ಪ ದಿನ ಆಗಿದ ನಂತರ ರಿವೀಲ್ ಮಾಡ್ತೀವಿ. ಸೊ ಈಗ ತಾನೇ ಮಲಗಿ ಎದ್ದಿದ್ದಾಳೆ ಅವಳು. ಇನ್ನು ಮಲಗ್ತಿ ಚಿನ್ನ? ಸೊ ನಮ್ಮ ಧೃತಿ ಇನ್ನೂ ಊಟ ಮಾಡಿಲ್ಲ. ಅವಳು ಒಂದು ರೌಂಡ್ ಮಲಗಿ ಎದ್ಲು. ಊಟ ಮಾಡ್ಬೇಕು ಇವಾಗ. ಸಾತು ಸಮ್ಮ ಎಲ್ಲೋಗ್ಯಾರ ಸಾತು ಸಮ್ಮ? ಹೇಳು, ಎಲ್ಗೋಗ್ಯಾರ ಹೇಳು, ಎಲ್ಗೋಗ್ಯಾರ? ನಿಂದು ನಿಮ್ಮ ಚೋಟಾ ಧೃತಿ ಇಬ್ರದ್ದು ಸೇರಿ ಒಂದು ಹೊಸ ಚಾನಲ್ನ ಶುರು ಮಾಡೋಣ. ಡೈಲಿ ವಿಡಿಯೋ ಹಾಕ್ಬೇಕು. ನೀನು ಹಾಕ್ತೀಯಾ? ಹೇಳು, ನಂದು ಹೊಸ ಚಾನಲ್ ಬರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ. ಸಾತು ಸಮ್ಮ ಸ್ಕೂಲ್ಗೆ ಹೋಗಿದ್ದಾರೆ. ಹೇಳು, ಕಂಪ್ಲೀಟ್ ನೋಡ್ರಿ. ಓಕೆ. ನೀಟ್ನೆಸ್ ಅನ್ನೋದು ಐತೆ ನಿಮಗೆ? ಸ್ವಲ್ಪನ ಐತೆ ನಿಮಗೆ? ಕಾಮನ್ ಸೆನ್ಸ್ ಇಲ್ಲ ನಿಮಗೆ? ಧೃತಿ ನಡಿ. ಯಾರು ಬಂದ್ರಮ್ಮ? ಚಿನ್ನ, ಯಾರು ಬಂದ್ರು? ಅಯ್ಯೋ ವಿಡಿಯೋ ಮಾಡೋದು. ನಾವು ಹೆಂಗಿರ್ತೀವಿ ಹಂಗೇ ಮಾಡ್ಬಿಡ್ತೀವಿ. ಏಯ್ ಚಿನ್ನಿ, ಧೃತಿ ನಡಿ, ಊಟ ಮಾಡಮ್ಮ. ನಾನು ನೀನು ಮತ್ತೆ ಯಾರು ಬಂದರು? ಈಗ ಯಾರು ಬಂದರು? ಈಗ ಎಲ್ಲಿಗೆ ಹೋಗ್ಬೇಕು ನೆಕ್ಸ್ಟ್? ನೀವು ಎಲ್ಲಿಗೆ ಹೋಗ್ತೀರಿ? ಊಟ ಮಾಡಿ. ಅಲ್ಲ ಧೃತಿ,
ಎಲ್ಲಿಗೆ ಹೋಗ್ತೀರಿ? ಏ ಚೋಟಾ ಚೋಟಾ ಧೃತಿ, ಫೇಸ್ ತೋರಿಸ್ಬಿಟ್ರೆ ಹೆಂಗೆ ನೀನು ಈ ಕಡೆ ತಿರುಗಿ ಹಿಡಿಯೋದಾಗ? ತಂಗಿದು ಫೇಸ್ ತೋರ್ಸಮ್ಮನ ಬೇಡ ಅಲ್ಲ ಚಿನ್ನಿ? ಚೋಟ ಕೈ ಚೋಟ ಕಾಲು. ಅಯ್ಯ ಸೈಕಲ್ ಆ ಕಡೆ ಒಳಸ್, ಮುಖ ಆ ಕಡೆ ಒಳಸ್ಕ. ಏ ಧೃತಿ ಹೋಗೆ ಮುಖ ತಗೊಂಡ್ ಬಾ ಹೋಗು. ನೋಡಿ ನಮ್ಮ ಧೃತಿ ಹಿಂಗೆ ಮಾಡ್ತಾಳ. ಅಲ್ಲೇ ವಿಡಿಯೋ ಮಾಡ್ಬೇಕಂತ ಈಕಿಗೆ ಹಿಂಗೆ ಅವ್ರ ತಂಗಿದು ಮಾಡ್ಬೇಕಂತ. ಅವ್ರ ತಂಗಿ ನಮ್ಮ ಮುಖಕ್ಕೆ ಏನು ಹಚ್ಕೊಂಡೇ ಇಲ್ಲ, ಅದಕ್ಕೆ ಹೆಂಗೆ ಬೇಕಾದ್ರೆ ವಿಡಿಯೋ ಮಾಡಬಾರ್ದಂತ. ಇವ್ರ ಕಕ್ಕ ಬಂದು ನಡ್ರಿ 4 ಗಂಟೆ ಆಯಿತು. 4:15ಕ್ಕೆ ಹುಡುಗರಿಗೆ ಸ್ಕೂಲ್ ಬಿಡುತ್ತೆ. ಇವಾಗ ಊಟಕ್ಕೆ ಬಂದಿರಿ. ನಡಿದ್ರತಿ ಮುಖ ತಗೊಂಡು ಬಾ ನೀನು. ನಡಿ ಸಮೋಸ ಕರೆಯಕ್ಕೆ ಹೋಗ್ತೀವಲ್ಲೇ. ಪಪ್ಪ ಏನ ಕಳ್ಸ್ಯಾರಂತ ನೋಡು ಬಸ್ಸಿಗಿಟ್ಟು. ಬೇಕಾ ಬೇಡ ಮತ್ತೆ ನಿಂಗೆ ಹೋಗು ಬೇಗ ಮುಖ ತಗೊಂಡ್ ಬಾ. ಊಟ ಮಾಡಕ್ ಅಕ್ಕನ್ ಕೂಡ ಊಟ ಮಾಡಿ ಸಾತು ಸಮ್ಮನ್ ಕರ್ಕೊಂಬಂದು ಅವರು ಮುಖ ತಗೊಂಡು ಫ್ರೆಶ್ ಆಗಿ ನೀವೇನ್ ಮಾಡ್ಬೇಕು, ಬಸ್ ಸ್ಟ್ಯಾಂಡ್ಗೆ ಹೋಗಿ ಪಾರ್ಸಲ್ ತರ್ಬೇಕು. ಕೇಳು ಅಪ್ಪಾಜಿ ಎಲ್ಲರೂ ಹೋಗ್ಬೇಡ್ರಿ, ನೀವು ಇಲ್ಲೇ ನಾವು ಮಾಮಗ ಗಿಫ್ಟ್ ಮಾಡೋಣ. ಇವತ್ತು ಮಾಮನ್ ಬರ್ಡೇ ಸೆಲೆಬ್ರೇಷನ್ ಮಾಡಮ್ಮ. ಬರ್ಡೇ ಎಲ್ಲರೂ ಇಲ್ಲೇ ಇರೀ. ಸಾತು ಸಮ್ಮು ನೀನು 3 ಇಲ್ಲೇ ಇರ್ರಿ. ಕಕ್ಕ ಹೋಗಿ ಪಾರ್ಸಲ್ ತೊಗೊಂಬರ್ತಾರ, ಏನಿರುತ್ತ ನೋಡಮ್ಮಂತ. ಪಾರ್ಸಲ್ ಎಲ್ಲ ಪಪ್ಪ ಏನು ಇಟ್ಟು ಕಳ್ಸ್ಯಾರಂತಮ್ಮ ನಿಂಗೆ ಹೇಳಿದ್ರನ ಏನು ಇಟ್ಟಿನಿ ಅಂತ ಹೇಳಿಲ್ಲನ? ಬರ್ರಿ ಬಾ ಮುಖ ತಕೊಂಡ್ ಬರಮ್ಮ ಬಾ. ಬರೀ ಅವರು ತಿನ್ನೋ ಐಟಮ್ ಅಂತ. ಅಯ್ಯೋ ನಾನು ಅದ ಅನ್ಕೊಂಡೆ, ಯಪ್ಪ ಯಾಕನ ಕಳ್ಸಕ್ ಹೋಗಿದ್ದೆ ಅಂತ. ನಮ್ಗ ಎಲ್ಲಿಗೆ ಹೊಂಟಿದ್ರತಿ? ಅಲ್ಲ ಇದಕ್ಕೆ ಇಟ್ಟಿದ್ಲಕ್ಕೆ ಇಲ್ಲಿ ಇದ್ರ ಮೇಲೆ ಇಟ್ಟಿದ್ಲು ಮತ್ತೆ. ಲೈಟ್ ಇಂದ್ರ ಮೇಲೆ ಇದು ಒಲ್ಲಡಿ. ಎದ್ರಸಿ ಎಲ್ಲಿಗೆ ಹೊಂಟೆ? ಟ್ಯೂಷನ್ ಹುಡುಗರು ಏನು ಇದು ಮಾಡಿಲ್ಲ, ಈ ಕಡೆ ಕೂಡ್ಸೇ ಇಲ್ಲ ಟ್ಯೂಷನ್ ಹುಡುಗರಿಗೆ. ಹೋಮ್ವರ್ಕ್ ಬಂದು ಸಾತು ನಿಂದು. ಏನು ಚಿನ್ನಿ ಸ್ಕೂಲ್ಗೆ ಹೋಗಿ ಬಂದಿ? ಕ್ಯೂಟ್ ನೀನು ಎಲ್ಲಿಗೆ ಹೋಗಿ ಬಂದೆಮ್ಮ? ಇಂಗ್ಲಿಷ್ ಐತೆ. ಹೇಳ್ತೀನಿ ನಡಿ. ಐತೆ ಇಂಗ್ಲಿಷ್ ಹೇಳ್ತೀನಿ, ನಾ ಓಪನ್ ಮಾಡಿಲ್ಲ ನಾನು. ಪಾಪು ನೋಡಕ್ ಹೋಗ್ಯಾಳ ಬಂದು ಕೂಡಲೇ ತಮ್ಮ ಪಾಪು ರುಚಿ ಪಾಪು ಅಂತ. ಏನಾಗ್ಯದ? ತೆಗೀರ್ ಲಂಚ್ ಉಳಿಸ್ಕೊಂಬಂದಿರ್ತಾಳ. ಏನು ಮಾಡಿರ್ತಾಳ ಆಕಿ? ಅಂತ ಹೇಳಿದ್ಲಲ್ಲ, ಪಲ್ಯನ ಉಳ್ಸಕತ್ತಾಳ. ಉಳಿಸಿಲ್ಲ ಎಷ್ಟು ಇಟ್ಟಿದ್ದಿ ಸಮ? ಪಲ್ಯ ಉಂಡು ಬಿಡುವಕ್ಕವ ಅದನ್ನ. ಇದಕ್ಕೆ ಯಾರು ಮೇವಪ್ಪಣ್ಬೇಕನ? ಯಾರು ನಿಮ್ಮಪ್ಪ? ಪಲ್ಯ ಉಳಿಸ್ಬಾರ್ದು. ಇದಕ್ಕೆ ಯಾರು ಅನ್ಬೇಕು? ಮೇವಪ್ಪಣ್ಬೇಕು ಕೇಳು. ಉಳಿದಿರ್ತಲ್ಲ ಅಂದಾಕೊಂಡು ಬಿಡ್ಬೇಕು ಸ್ವಲ್ಪ. ಹಂಗೆ ತಿಂದ್ಬಿಡ್ಬೇಕು ಪಲ್ಯ. ಮುರಿಬಾರ್ದು. ಅದನ್ನ ಯಾಕೆ ಮುರಿತಿದೆ? ಎರೇಸರ್ ಅದು ಸಮು. ಈ ಕಡೆ ಏನು ಚಿಂತೆ ಮಾಡ್ತಾಳ? ಏನು ಚಿಂತೆ ಮಾಡ್ತಾಳ? ಏನು ಹೇಳ್ಬೇಡ್ರಿ ಮತ್ತೀಗ ಅದಿರಂತ ನನ್ನ ಜೀವ ತಿಂತಾರೆ. ಏನಿಲ್ಲ ಹೋಗಿ ಮುಂಗ್ಲಿ ಎತ್ತಾಗೋತು ಇಲ್ಲಿ ಎತ್ತಲ್ಲ, ಮುಂಗ್ಲಿ ಎತ್ತಾಗೋತು ಅದು ಚಿಂತೆ ಮಾಡ್ತಾರೆ. ಇಲ್ಲೇ ಇರ್ತೈತೆ ಅದೇ ಎಲ್ಲ
ಪಾಪ ಎಲ್ಲೋತು? ಪಾಪ ಊರಿಗೆ ಹೋಯ್ತು. ಈಕಿ ನೋಡಿ, ಈಕಿ ಹೋಗ್ಯಾರ. ಈಕಿ ಏನ್ ಚಿಂತೆ ಮಾಡ್ತಾಳ? ಇವತ್ತು ಲಾಗ್ ಈಕಿ ಮಾಡ್ಯಾಳ ನೋಡು ಸಮ್ಮ. ಲಾಗ್ ಎಲ್ಲ ಈಕಿನೇ ಮಾಡ್ಯಾವ ನೋಡು ಇವತ್ತು. ಧೃತಿನೇ ಸ್ಟಾರ್ಟ್ ಮಾಡ್ಯಾಳ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಂತ ಹೇಳಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಲ್ಲ. ನೀನು ಹೇಳು, ನೀನು ತೋರಿಸ್ತೀನಿ. ನೀನು ಹೇಳು, ತೋರಿಸ್ತೀನಮ್ಮ. ಹೇಳು, ನೀನು ಹೇಳು, ತೋರಿಸ್ತೀನಿ ನೋಡಿ. ಹೇಳ ಫಸ್ಟ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನೀನು ಹೇಳಮ್ಮ. ಹಂಗೆ ಹೇಳ್ತಾವ ಅವಳಿಗೆ. ಕಮೆಂಟ್ ಮಾಡಿ ಅಂತ. ಈಗ ಧೃತಿದು ಹೊಸ ಚಾನಲ್ ಸ್ಟಾರ್ಟ್ ಮಾಡಮ್ಮ. ಈಗ ನಿಂದು ಐತಿಲ್ಲ ಆಗಲೇ. ಧೃತಿದು ಹೊಸ ಚಾನಲ್ ಸ್ಟಾರ್ಟ್ ಮಾಡಮ್ಮ. ಆಕಿನ ಚಾನಲ್ನ ನೀವು ಹೋಗ್ಬಿಡ್ರಿ ಎಲ್ಲರೂ. ದೊಡ್ಡಮ್ಮನ ಫೋನ್ನಾಗಿನ ಒಂದು ಮಾಡಮ್ಮ. ಮುಖ ತಗೊಂಡು ಊಟ ಮಾಡಿ ನಡ್ರಿ. ಸ್ವಲ್ಪ ಏನಂತ ತಿನ್ರಿ. ಬುತ್ತಿ ಡಬ್ಬಿ ಅಷ್ಟು ಕೊಟ್ರ ನಮ್ಮ. ಬಿಡು, ಹಂಗೆ ಮಾಡಬಾರ್ದು. ಬರ್ರಿ. ಏಯ್, ಗಂಟ್ಲಿಗೆ ಹೋಗಿತ್ತಮ್ಮ, ಹಂಗೆಲ್ಲ ಮಾಡಬಾರ್ದು. ಹಾಂ, ಏನು ತಂದನಂತಮ್ಮ ಮಾಮ? ಬೇಸನ್ ಉಂಡಿ. ನಿಮ್ಮ ಅಪ್ಪನ ಫೇವ್ರೇಟು ಬೇಸನ್ ಉಂಡಿ. ತಿನ್ನು ಹೋಗಪ್ಪ. ಸರ್ ಬಿಡ್ರಿ. ಬೇಸನ್ ಉಂಡಿ ಬಂತು ನೋಡ್ರಿ. ಬಿಡಮ್ಮ, ಒಳಗೆ ಹೋಗೋಣ ನಡಿ. ಹಾಂ, ನಿಮ್ಮ ಶಂಬಣ್ಣ ಅಲ್ಲ, ನಮ್ಮ ಶಂಬಣ್ಣ ತಂದ ನೋಡ್ರಿ ಬೇಸನ್ ಉಂಡಿ ಪಾರ್ಸಲ್. ನಿಮ್ಮ ಶಂಬಣ್ಣ ತಂದ ಸಾತ್ ಅಂತ ನೋಡ್ರಿ. ನಿಮ್ಮ ಶಂಬಣ್ಣ ತಂದ ನೋಡ್ರಿ ಬೇಸನ್ ಉಂಡಿ ಅಂತ ನೋಡ್ರಿ. ನಿಮ್ಮ ಶಂಬಣ್ಣ ತಂದ ನೋಡ್ರಿ. ನೋಡ್ರಿ ನೋಡ್ರಿ. ಬೆಚ್ಚನ್ 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 ಶೇಂಗಾ ಉಂಡಿ ಮಾಡ್ಲಿಲ್ಲ. ಶೇಂಗಾ ಉಂಡಿ ಅದಕ್ಕೆ ಮಾಡ್ಲಿಲ್ಲ. ಮತ್ತು ಒಂದೊಂದ ಖಾಲಿ ಆಗಿ ನಿನ್ನೆ ಅಜ್ಜಿ ಬೆಂಚಮ್ ಚಂದ್. ಅಯ್ಯೋ, ಬಾಯಿ ಈಟ ಬೇಕಿದೆ. ಈಟಿ ಬಾಯಿ ನಮ್ಮ ಸಾತ್ ನೋಡಿ ಅಂತ ಇದೆ. ತಿನ್ನು, ತಿನ್ರಿ ತಿನ್ರಿ ತಿನ್ರಿ. ಇವು ಖಾಲಿ ಆಗಿಂದ ಶೇಂಗಾ ಉಂಡಿ ಇಲ್ಲ ಕೊಬ್ಬರಿ ಉಂಡಿ ಮಾಡಮ್ಮ. ಅಡ್ಡಡ್ಡ ಹೋಗ್ಬಾರ್ದಮ್ಮ. ನಡ್ರಿ ನಡ್ರಿ. ಏನು ಮಾಡತ್ತೀರಮ್ಮ ಸಮ್ಮ? ಪ್ರಿಪ್ರೇಷನ್ ಅಯ್ಯೋ ಮಾಮ ಹ್ಯಾಪಿ ಬರ್ತಡೇ ಮಾಮ ಅಂತ ಬರೆಯಕತ್ತೀರ. ಬಿಡು ಚಿನಿ, ಬಾಯಿಗೆ ಇಟ್ಕೋಬಾರ್ದು. ಧೃತಿ ಬಾಯಲ್ಲಿ ಹಾಕೋಬೇಡದ್ನ. ಇಂಕಿರುತ್ತಲ್ಲ, ಹೊಲ್ಸಿರುತ್ತದಲ್ಲ. ಯಾರು ಇಟ್ಕೋಬಾರ್ದು. ಏನಿರುತ್ತಮ್ಮ? ಐ ಲವ್ ಯು. ಇದು ಸಮೂಕ್ ಕೊಡು. ಸುಮ್ಮನೆ ಇನ್ನ ಮಾಡಕತ್ತೀನಿ. ಇನ್ನ ಮಾಡ್ಬೇಕು. ಇನ್ನ ಎರಡು. ಸುಮ್ಮನೆ ಇರ್ಬೇಕು. ನಿಂಗೆ ನಂಗೆ ಸುಮ್ಮನೆ ಇರು. ನೀನು ಏನು ಅನ್ಬೇಡ. ಅವು ಜಗಳ ತಗೊಂತ ಸುಮ್ಮನೆ ನೋಡಿ. ಅವರೆಕಾಯಿ ಈ ಥರ ನಾವು ಕುಕ್ಕರಲ್ಲಿ ಕುದಿಸ್ಕೊಂಡು ತಿಂತೀವಿ. ಮೊನ್ನೆ ಬರುವಾಗ ಊರಿಂದ ತೊಗೊಂಡು ಬಂದಿತ್ತು. ಸೊ ತುಂಬ ಇಷ್ಟ ನಮ್ಮ ಮನೇಲಿ ಈ ಥರದ್ದೆಲ್ಲ ಕಾಯಿಗಳು ತಿನ್ನೋಕ್ಕೆ. ಇದು ಮತ್ತು ತೊಗರೆಕಾಯಿ ಕೂಡ. ಸೊ ತೊಗರೆಕಾಯಿ ಆಲ್ರೆಡಿ ಕುದಿಸಿ ಇಟ್ಟಿದ್ದೀನಿ. ಇದನ್ನು ಮತ್ತೆ ಇನ್ನೂ ಒಂದು ಬೇರೆ ಇದರಲ್ಲಿ ಕುದಿಸಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಕಾಳನ್ನು ಬಿಡಿಸಿ ಬಿಡಿಸಿ ತಿಂದರೆ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ. ಕೆಲವೊಬ್ಬರು ಅವರೆಕಾಯಿ ಉಪ್ಪಿಟ್ಟು ಆ ಥರ ಎಲ್ಲ ಮಾಡ್ಕೊಂಡು ತಿಂತಾರೆ. ಬಟ್ ನಮ್ಗೆ ಹೀಗೇ ತಿನ್ನೋಕೆ ಇಷ್ಟ. ತುಂಬಾ ಒಳ್ಳೆ ಪ್ರೋಟೀನ್ ಇರೋವಂಥ ಕಾಳು ಇದು. ಸೊ ಅದಕ್ಕೋಸ್ಕರ ನಾವು ಹೀಗೇ ತಿಂತೀವಿ ನೋಡಿ. ಯಾರಿಗೆಲ್ಲ ಈ ಥರ ತಿನ್ನೋದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರಲ್ಲೂ ಕೂಡ ಸ್ಪೆಷಲ್ಲಾಗಿ ಈ ಅವರೆಕಾಯಿ, ಇದನ್ನು ನಾವು ಚಪ್ಪರದ ಅವರೆಕಾಯಿ, ನಾವು ಚಟ್ಟಿ ಅವರೆಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ. ಚಟ್ಟಿ ಅವರೆಕಾಯಿ ಅಂತಾರೆ ಇದನ್ನು. ಚಳ್ಳಂಬ್ರೆಕಾಯಿ ಅಂತ ಆಡು ಭಾಷೆನಲ್ಲಿ ಚಳ್ಳಂಬ್ರೆಕಾಯಿ ಅಂತ ಹೇಳ್ತಾರೆ ಇದನ್ನು, ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲೆಲ್ಲ. ಚಿನಿ ನಿನ್ ತೋರ್ಸು. ಚಿನಿ ಏನು ಮಾಡಿದ್ರಮ್ಮ? ಮಾಮ ಗಿಫ್ಟ್ ಮಾಮಗ ಸೆಲೆಬ್ರೇಷನ್ಗೆ. ನೀಟ್ ಮಾಡ್ಯಾಳ. ನೀಟ್ ಮಾಡಿ ಅವಳು ಕಲರ್ ಅಲ್ಲ.
ಏನ್ ಬರ್ದಿ ಹ್ಯಾಪಿ ಬರ್ತ್ಡೇ ಲವ್ ಯು ಅಂತ ಬರ್ದೇನಾ ನನ್ನ ದಿನ ನೋಡಿ ಇದು ಇನ್ನೊಂದ್ರ ಸಮ ಮಾಡಕತ್ತಾಳ ನಮ್ಮ ಸಾತು ಇಲ್ಲಿ ರೆಡಿ ಮಾಡತ್ತನ ಪಾಪಾಜಿ ಕೊಡೋಕೆ ಕೊಡಿ. ನಿಂಗೆ ಹೆಂಗ್ ಬರುತ್ತೆ ಹಂಗೆ ಬರಿಕಂದಮ್ಮ. ಮಾಮನ್ ಬರ್ತಡೇಕ್ಕೆಲ್ಲ ರೆಡಿ ಮಾಡಿದ್ರ ಗ್ರೀಟಿಂಗ್ಸ್ ನಡ್ರಿ ಟ್ಯೂಷನಿಗೆ ನಡ್ರಿ ಈಗ ಟ್ಯೂಷನಿಗೆ ನಡ್ರಿ ಆಮೇಲೆ ಏನೇನು ರೆಡಿ ಮಾಡಿರಿ ಆಮೇಲೆ ನೋಡಮ್ಮ ಮಾಮನ್ ಕೊಟ್ಟಾಗ ನೋಡಮ್ಮ ಈಗ ಬೇಡ. ನೀನು ನಡೀದ್ರತಿ ಬೇಗ ಬೇಗ ಹೋಮ್ವರ್ಕ್ ಮುಗಿಸ್ ನಡ್ರಿ. ಪಪ್ಪ ಏನೋ ಪಾರ್ಸಲ್ ಕಳ್ಸಿರಲ್ಲ ಆಮೇಲೆ ನೋಡಮ್ಮ ಹೋಗ್ರಿ. ಬರ್ರಿ ಈಗ ನಡ್ರಿ ಟ್ಯೂಷನಿಗೆ ನಡ್ರಿ ಈಗ ಫಸ್ಟ್. ನೋಡಿ ಫ್ರೆಂಡ್ಸ್ ಈ ಸೀರೆ ಮತ್ತೆ ನಾನು ಪಾರ್ಸಲ್ ಇದು ತರಿಸಿರೋದಲ್ಲ. ಇದು ಆ್ಯಕ್ಚುಲಿ ನಮ್ಮ ಊರಿನ ಜಾತ್ರೆ ಇದೆ. ಜಾತ್ರೆಯಲ್ಲಿ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮಕ್ಕೆ ಈ ಥರದ ಸೀರೆ ಎಲ್ಲ ಮಹಿಳೆಯರಿಗೂ ಕೊಡ್ತಿದ್ದಾರೆ. ಸೊ ನಮ್ಮ ಮನೆಗೂ ಬಂದು ತಲುಪಿದೆ ಇವತ್ತು. ಅಜ್ಜನ ಜಾತ್ರೆಗೆ ಈ ಸೀರೆಯನ್ನು ಹಾಕ್ಕೊಂಡು ಹೋಗಬೇಕು, ಅಲ್ಲಿ ಉಡಿ ತುಂಬಿಸ್ಕೋಬೇಕು ಅಜ್ಜರ ಕಡೆಯಿಂದ, ಅದಕ್ಕೋಸ್ಕರ ಕಳಿಸಿದ್ದಾರೆ. ನೋಡಿ ಈ ರೀತಿ ಇದೆ ಸೀರೆ. ಸೊ ಈ ಥರ ಬಂದಿದೆ ನೋಡಿ ಸ್ಯಾರಿ. ಇದು ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿನೇ ಆಲ್ಮೋಸ್ಟ್. ಸೊ ಅದೇ ಥರದಲ್ಲೇ ಬಂದಿದೆ ಇದು ಕೂಡ ರೆಡ್ಡು. ಈ ಥರದಲ್ಲಿ ಆಲ್ಮೋಸ್ಟ್ ನನ್ನ ಹತ್ರ ಇತ್ತು ಈ ಥರ ಇದೆ ನೋಡಿ ಸ್ಯಾರಿ. ನೋಡೋಣ ಅವತ್ತಿನ ದಿನ ಎಲ್ಲರೂ ಸೇಮ್ ಹಾಕ್ಕೊತಾರೆ, ಅವತ್ತು ನಾನು ಕೂಡ ಹಾಕ್ಕೋಬೇಕು. ಹೀಗಿದೆ ನೋಡಿ ಸ್ಯಾರಿ. ಓಪನ್ ಮಾಡಂತೇಳು, ಓಪನ್ ಮಾಡ್ರಿ. ಏನೇನು ಏನು ನೆನ್ಪು ಮಾಡ್ಯಾರ ನೋಡ್ರಿ. ಹ್ಞೂ ಬಾಂಬ್ ಗಿಂಬ ಐತಿ ಡಮ್ಮ ಅಂತ ಗದ್ಲಬ್ಸಕ್. ಪಾಪ ಹೂ ಏನು ಮಾಡ್ಯಾವ. ನಿನಗೆ ಒಂದನ ಹುಡುಗಿಯರ್ ಲವ್ ಲೆಟರ್ನ ಬರೆದು ಕೊಟ್ರ ನೋಡು, ಅವ್ರ ಬರ್ದು ನಗದು ಅದು ನೋಡಿ ನಗದು. ಏನು ತೋರ್ಸ ಅವರೇ ಬರ್ದಿರೋದದು. ಏ ಅಮ್ಮ ಆಯ್ತು ನಿಂದು ನಂದು ಗುದ್ದಾಡ್ಬೇಡ್ರಿ. ಸೂಪರ್ ಸೂಪರ್ ಸೂಪರ್. ನಿಂದು 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 200 ರೂಪಾಯಿ ನೋಟ್ ಇಲ್ಲ 500 ನೋಟ್ನೇ ಬರೋದು ಚಂದ. ಹ್ಯಾಪಿ ಬರ್ತ್ಡೇ, ವಿಶಿಂಗ್ ಯು ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಥ್ಯಾಂಕ್ಸ್ ಅಪ್ಪ. ಅಳಿದೇವ್ರು ಸಾತಣ್ಣ ತಾನ ಕರ್ಜಿ ಹ್ಯಾಂಡ್ ಕಲ್ತಾನಲ್ಲ, ಈಗ ಕರ್ಜಿನಾಗೆ ಬರ್ದನೀಗ. ಹ್ಯಾಪಿ ಬರ್ತ್ಡೇ ಡಿಯರ್ ಮಾಮಾ, ಲವ್ ಯು. ಅದಕ್ಕೆ ಒಂದೊಂದು ಲವ್ ಲೆಟರ್ ಬಂದವ ಇಲ್ಲ ಶಂಬೆಪ್ಪನ ಲೈಫ್ನಾಗ, ಇವನ ಬಂದವ ನೋಡ ಬಂದವ ಅಲ್ಲ. ನೋಡಿ ಕೇಕ್ ಬಂದೈತಿ ನೋಡಪ್ಪ. ಆಯ್ತು ಬೇಕದ ಅವಿಸೆಲ್ಲ ಕತ್ತರಿಸಿ ಡಸ್ಟ್ಬಿನ್ನಿಗೆ ಹಾಕು. ಇವನ್ನ ಡಸ್ಟ್ಬಿನ್ನಿಗೆ ಹಾಕ ಅವನ್ನೆಲ್ಲ. ಈಗ ಇವನ್ನ ಹಾಕು. ಏ ತಡಿ ಅದ್ರ ಮೇಲೆ ಕುಂದಿರ್ಸ್ಬಿಟ್ಟಿದ್ದೆ. ಕೇಕಿಂದ ನಂದಲ್ಲ ಕೇಕಿಂದ ಮಿನ್ನಕ ಬಡಿ. ನಮ್ಮ ತಡ್ರಿ. ಚಿನಿ ನಿಂದು ಕೆಳಕಿಡಿ ಕೆಳಕಿಡಿ. ನೃತ್ಯ ಇದು ನಿಂದಪ್ಪ. ಆಯ್ತು ಆಯ್ತು ಆಯ್ತು. ಮುಖ ಆಯ್ತು ನೋಡು, ಮುಖ ಕ್ಯಾಪ್ಚರ್ ಮಾಡಿ ನೋಡು ನಿಂದ ಅಂತಂದು. ನಿಂದ್ರಮ್ಮ ಆಕಿ ಮಕ್ಕಂಡಳನ ಎತ್ಕೊಳಕಿಲ್ಲನ ಕಿನ್ನ ಕೊಯ್ಯ ಕೊಯ್ಯ. ಧೃತಿ ಈ ಕಡೆ ತಿರ್ಗು. ಮಾತಾಡಿ ಮಾತಾಡಿ ಈಗ ಮಾತಾಡಿ.
ಹ್ಞೂ ದೊಡ್ಡಪ್ಪ. ಇಲ್ಲ ನೀವು ಕಳಿಸಿದ ಸ್ವೀಟ್ ತಿನ್ಸಿದ್ವಿ. ಪಿಜ್ಜಾ ಪಿಜ್ಜಾ. ಮಾತಾಡ್ತೀನಿ ನೀನು ನೀ ಮಾತಾಡಿ ಸ್ವಲ್ಪ ತಡಿ ಮಾತಾಡು. ಪಿಜ್ಜಾ ಕಾತು ಮಾಡಿ ಮಾಮಗ. ಪಿಜ್ಜಾ ಕಾತು ಮಾಡ್ತೀವಿ. ಹೌದಾ? ಮತ್ತೆ ನೀನು ಕೇಕ್ ತಿಂದೇ ಇಲ್ಲ? ಕೇಕ್ ತರಿಸಿದ್ದಿಲ್ಲ ದೊಡ್ಡಪ್ಪ. ಕೇಕ್ ಅಲ್ಲ ಪಿಜ್ಜಾ. ಹಾ ಬಂದೆ. ಬಂದೆ ತಡಿ. ಕೇಕ್ ತಂದಿಲ್ಲ. ಎಲ್ರಿಗೂ ಕೆಮ್ಮಾಗೈತಿ ಅದಕ್ಕೆ ತಂದಿಲ್ಲ ಅಂತ. ದೊಡ್ಡಪ್ಪ ಆಗ ಎಲ್ಲ ನಮಗ ಕೆಮ್ಮಾಗೈತೆ ಅದಕ್ಕೆ ಪಿಜ್ಜಾ ಇದು ಕೇಕ್ ತರಿಸಿಲ್ಲ. ನೀವು ಕಳಿಸಿದ್ರಲ್ಲ ಸ್ವೀಟ್ ಅವನ್ನ ನೀವು ಸ್ವೀಟ್ ಕಳಿಸಿದ್ರಲ್ಲ ದೊಡ್ಡಪ್ಪ, ಅದನ್ನ ತಿನ್ಸಿದ್ವಿ. ಸಾತು ಸೌಂಡ್ ಕಡಿಮೆ ಬಿಡಪ್ಪ, ಇಲ್ಲ ಪಾಸ್ ಮಾಡು. ಪಾಸ್ ಮಾಡಿ ಮತ್ತೆ ನೋಡಂತೆ. ಹೇಳಮ್ಮ. ನಮ್ಮ ಧೃತಿ ಈಗ ವಿಡಿಯೋ ಎಂಡ್ ಮಾಡ್ತಿದ್ದಾಳೆ ನೋಡಿ. ಸೊ ಇಷ್ಟೊತ್ತು ಏನೇನು ಮಾಡಿದ್ಲ ಅಂತ ಹೇಳ್ತಾಳೆ. ಏನೇನು ಮಾಡ್ದಮ್ಮ? ಯಾರ್ಯಾರು ಮಾಡಿದ್ರು ಹೋಮ್ವರ್ಕು? ಮತ್ತೆ ಮತ್ತೇನು ಮಾಡಿದ್ರಿ? ಸೌಂಡ್ ಕಡಿಮೆ. ಮತ್ತೇನು ಮಾಡಿದ್ರಿ? ಸುಮ್ಮನೆ ಕುಂತ ಹೇಳು. ನಮ್ಮ ಧೃತಿ ಆದ್ರೆ ಸುಮ್ಮನೆ ಕೂತಲ್ಲಿ ಕೂರ್ತಿರಲ್ಲ, ಹಿಂಗೆ ಒಟ್ಟ ಮಾಡ್ದೇ ಇರ್ತಾಳೆ. ಇಷ್ಟು ಸೋಫಾ ಮೇಲೆ ಕೂತಿರ್ತಾಳೆ ಅಂದರೆ ಕೈ ಸುಮ್ಮನಿರಲ್ಲ, ಕಾಲು ಸುಮ್ಮನಿರಲ್ಲ, ಕಾಲೆಲ್ಲ ಬಡಿತಿರ್ತಾಳೆ. ಎಲ್ಲಾದರೂ ಟ್ರಾವೆಲ್ ಮಾಡೋಕೆ ನಿಂತರೆ ಕಾರಲ್ಲಿ ಕೂಡ ಹಂಗೆ ಕೈ ಸುಮ್ಮನಿರಲ್ಲ, ಕಾಲು ಸುಮ್ಮನಿರಲ್ಲ, ಕೈ ಕಾಲು ಜಿಗಿತಾ ಇರ್ತಾವೆ, ಒಟ್ಟು ಕುಣಿತಾ ಇರ್ತಾಳೆ ಅಲ್ಲ ಧೃತಿ? ಯಾಕೆ ಫುಲ್ ಹೈಪರ್ ಆ್ಯಕ್ಟಿವ್ ಆಕಿ ಅದಕ್ಕೆ. ಸಾತು ಸಮ್ಮ ಇಲ್ಲದಾರ, ಎಲ್ಲೋದ್ರು? ನಮ್ಮ ಸಾತು ಆಗಲೇ ನಿದ್ದೆ ಮಾಡಕ್ಕೆ ಬಂತು. ಸ್ಕೂಲ್ಗೆ ಹೋಗಿ ಬಂದು ಟಯರ್ಡಾಗಿ ಮಲಗಿಬಿಡ್ತಾರೆ. ಈಕಿ ಮಧ್ಯಾಹ್ನ ನಿದ್ದೆ ಹೊಡೆದು ಇಷ್ಟೊತ್ತಿನಲ್ಲಿ ಹಿಂಗೆ ಸುತ್ತಾಡ್ತಾಳೆ ಈಕಿ ಧೃತಿ. ಅಲ್ಲಮ್ಮ ಧೃತಿ? ಲಾಕ್ಸ್ ನೋಡ್ತಾರೆ, ಹಂಗೆ ಲಾಕ್ಸ್, ರಾತ್ರಿ ಲಾಕ್ಸ್ ನೋಡೋದು ಅಭ್ಯಾಸ ಮಾಡ್ಕೊಂಡು ಈಗ ನಮ್ಮ ಧೃತಿನೂ ಅದನ್ನೇ ಮಾಡಾಕ್ಬಿಟ್ಟ. ನಮ್ಮ ಸಮ್ಮ ಫುಲ್ಲು ಕೆಮ್ಮಾಗ್ಬಿಟ್ಟಿದೆ, ಮಲಗಿದ್ಲ ಅವಳು ಹಾಗೇನೆ. ಇಲ್ಲ ತೆಗ್ದೀನಿ ರೀ, ಬೆವ್ತೈತ್ರಿ ಅದು ಫುಲ್ಲು. ಹೇಳಮ್ಮ, ನೀನು ಎಂಡ್ ಮಾಡ್ತೀನಿ ಅಂದೆಲ್ಲ ವಿಡಿಯೋ ಹೇಳು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಹೇಳೆ. ಇಲ್ಲಿ ಹೇಳ್ತೀಯಾ? ಇಲ್ಲಿ ಹೇಳ್ತೀಯಾ? ಹೇಳು. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಟೇಕ್ ಕೇರ್. ಐ ಗುಡ್ ನೈಟ್. ಈಗ ಮಲ್ಗೋದಿಲ್ಲ, ಈಗ ಗುಡ್ ನೈಟ್ ಹೇಳ್ಬೇಕು. ಏನು ಹೇಳ್ಬೇಕು? ಗುಡ್ ನೈಟ್. ನಿಮ್ಮ ಚೋಟಿ ಏನು ಮಾಡಿತು? ಚೋಟಿ ಇವತ್ತು ಬರೀ ಜಾಸ್ತಿ ಅಳಕತ್ತೈತಲ್ಲ, ನಿನ್ನೆಗಿಂತ ಜಾಸ್ತಿ ಅಳಕತ್ತಾಳೆ ಇವತ್ತು, ಯಾಕೆನ ಅಲ್ಲಮ್ಮ? ಸರಿ, ನೀನು ಮಕ್ಕೊಂಬಿಡು, ಹೋಗು. ಹಾಸ್ಕೊಡ್ಲಾ? ನಡಿ ಬಂದೆ, ಹಾಸ್ಕೊಡ್ತೀನಿ. ನಮ್ಮ ಸಾತು ನೋಡ್ರಿ, ಈಗ ತಾನೇ ಹಿಂಗೆ ವಾಲ್ಯೂಮ್ ಕಡಿಮೆ ಮಾಡಿ ರಿಮೋಟ್ ಕೈಯಲ್ಲಿ ಬೇರೆ ಹಿಡ್ಕೊಂಡು ಹಂಗೆ ಮಲಗಿಬಿಡ್ತು. ಫುಲ್ಲು ಹಿಂಗೆ ಕೂತಿದ್ದಾರೆ ಅನ್ನೋದ್ರಲ್ಲಿ ಹಿಂಗೆ ಮಲಗ್ತಾರೆ. ಫುಲ್ಲು ಚಳಿ ಇದೆ, ಆದರೆ ನಮ್ಮ ಸಮ್ಮಗೆ ಮಾತ್ರ ಚಳಿನೇ ಇರಲ್ಲ. ಇಂಥವೇ ಹಾಫ್ ಹಾಕ್ಕೊತಾಳೆ, ಪ್ಯಾಂಟ್ ಕೂಡ ಹಾಫೇ ಹಾಕ್ಕೊತಾಳೆ. ಇವತ್ತು
ಪ್ಯಾಂಟ್ ಫುಲ್ ಹಾಕ್ಕೊಂಡಾಳೆ. ಇದ್ರ ಜೊತೆಗೆ ಈಗ ಒಂದು ಟವಲ್ ಹೊಲ್ತಿದ್ರೆ ಬೆವ್ತಿದ್ದಾಳೆ ಅಷ್ಟೊಂದು. ಸರಿ ರೀ, ಗುಡ್ ನೈಟ್ ಫ್ರೆಂಡ್ಸ್. ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ನಾಳೆ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.